ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ನಾನು ಎತ್ತಿನ ರಾತ್ರಿ ಕರ್ಕೊಂಬಂದು ತಂಡ್ಯಾಗ ಇವತ್ತು ನೋಡ್ರೆ ಮತ್ತೆ ಹೋಗ್ತಾನಂತ ಊರಿಗೆ ಹಾಸ್ಪಿಟ್ಲ್ ತೋರ್ಸಕ್ಕೆ. ಬರೀ ಹಿಂಗೆ ಆತ ಈ ಟೈಮ್ದಾಗ ಅಡ್ಡಾಡಿ ಬಂದಾಗ ಒಂದ್ಸಲ ಅಡ್ಡಾಡ್ತಾಳೆ. ನಿನ್ನೆ ಬೆಲ್ಲೇ ಬಿಟ್ಟು ಬಾ ಅಂದಿರ ಹತ್ತನೇ ಹೋಗ್ತಾಳು ಮತ್ತೆ ಹೇಳ್ಬೇಕಲ್ಲ ಏನಂದ್ಲು ಅವ್ರು 2 ದಿವಸ ಬಿಟ್ಟು ಹೋಗಾರ್ದ ದವಾಖಾನೆಗೆ ಅಂತ ಅಂದ್ಲ. ಈಗ ಇಲ್ಲ ಇವತ್ತು ಬರ್ತಾನ ಅಂತ ಈಗ ಮತ್ತೆ ಹೋಗಾಕಂತ. ಬರೀ ಇದೇ ಕೆಲಸ ಈ ಟೈಮ್ದಾಗ ಅಡ್ಡಾಡಬೇಡ ಈ ಟೈಮ್ದಾಗ ಅಂತ ಹೇಳಿಲ್ಲ ನಿಂಗೆ. ನೀನು ಸುಮ್ಮ ರಾತ್ರಿ ತಂಡ್ಯಾಗ ಕರ್ಕೊಂಬನ್ನಿ ಮತ್ತೆ ಹೋಗಾಕತ್ತ. ಏನು ಮಾಡ್ತಿ ಬರೀ ಅಡ್ಡಾಡೋದು. ಅದು ಕುರಿಯತೈತಿ ಇದಪ್ಪ ಅದು ಮಕ್ಕೊಂಡು ತಿನ್ಕೊಂಡ ಇದು ಮಟ್ಟ ಮಕ್ಕೊಂಡು ಬಂದೆ. ಈಗ ನಾ ರೊಟ್ಟಿ ಮಾಡಿದ್ದೆ ನಾನು ಕಂಪ್ಲೀಟ್ ಕೊಟ್ಟ. ಇನ್ನೇನು ಪಲ್ಯ ಅಂತ ನೋಡೋದ. ನನ್ನ ಫೇವ್ರೇಟ್ ಸಂಬಾಷ್ಗಿ ಪಲ್ಯ. ಈಗಿನ ಫೇವ್ರೇಟ್ ಅಲ್ಲ, ನನ್ನ ಫೇವ್ರೇಟ್ ಈ ಸಂಬಾಷ್ಗಿ ಪಲ್ಯ. ನನ್ನ ಲೇಟೆಸ್ಟ್ ಪಲ್ಯ, ನನ್ನ ಫೇವ್ರೇಟ್ ಪಲ್ಯ. ನನ್ನ ಫೇವ್ರೇಟ್ ಅಂತ ಅಪ್ಪ ಬರೀ ತರ್ತಾನೆ. ನೀವು ಮಾಡಿ ರೊಟ್ಟಿ ಹೋಗ್ತೀನಿ. ಕೆಲಸ ಮುಗಿಸ್ಕೊಂಡು ಇನ್ನೂ ಮನೆಗೆ ಹೋಗ್ಬೇಕು ಹೋಗಿ ಜೋರು ಮಳೆ ಅನ್ನಿಸ್ಬೇಕಂತ. ನನಗೇಂತೇನೋ ಬಸ್ನೇ ಬರತ್ತ ಅಂತ ಮತ್ತು ಬಸ್ ಸ್ಟ್ಯಾಂಡಕ್ಕೆ ಬನ್ನಿ ಕರ್ಮ ಹೋಗಕ್ಕೆ. ಇನ್ನು ಬಸ್ ತಗೊಂಡಿಲ್ಲ. ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಚಲೋ ಆಯಿತು. ಲೈಟ್ ಒಂದು ಹೋಗಿದಾವು. ಕತ್ಲಾಗ ಪಾಪಿಗೆ ಅಡುಗೆ ಮಾಡತ್ತಾಳು. ಈಗಾರ ಬಂದು ಊರಿಂದ ಹೊರಗೆ ಮಳೆ ಚಾಲು ಐತಿ. ಈಗ ಲೈಟ್ ಒಂದು ತಗೊಂಡು ಕುಂತಾರು. ಹೆಂಗೆ ಹಿಡ್ಕೊಂಡು ನೋಡತ್ತ ನೋಡಿ ಫುಲ್ ಸುಸ್ತಾಗೈತಿ ಪಾಪ. ಬಸ್ನ್ಯಾಗ ಅಲ್ಲ ನಿನ್ನೆ ತಂಡ್ಯಾಗ ಕರ್ಕೊಂಬೈನ್ಯ ಬೈಕ್ನ್ಯಾರ. ಇವತ್ತು ಬಸ್ನ್ಯಾಗ ಹೋಗಿ ಬಂದು ಹಾಸ್ಪಿಟ್ಲ್ದಾಗ ನಿಂತು ಕಾಲು ನುಸ್ತಾಯಿತ್ತು. ಕಾಲ ಅಲ್ಲ ಬೇನು ಈ ಟೈಮ್ ಲೈಟ್ ಅಂತ ತಗೊಂಡ್ಕೊಂಡಿರ್ತಾರವು. ಅವನ್ ಊಟ ಮಾಡೋ ಟೈಮ, ಅಡಿಗೆ ರೆಡಿ ಮಾಡೋ ಟೈಮ್. ಮತ್ತು ಅವು ಟೈಮಿಂಗ್ ಆಗ್ಯದ ಮಕ್ಕಳು ತೆಗಿಯೋದವು ಅವರವನ್ ಏನು ಬರ್ತಾರ ಮಕ್ಕಳು ಬರಲ್ಲ ತೆಗಿಯತ್ತಿದ್ದು. ಟೈಮಿಂಗ್ ಆಯ್ತು ತೆಗಿಯೋದು ಮಕ್ಕಳದ. ಬೆಳಿಗ್ಗೆಲ್ಲ ಬಿಡೋದಂತ ಈ ಕರೆಂಟ್ ತಗೊಂಡ್ಕೊಡೋದು ಅವರವನ್ ಮಕ್ಕಳಂತ.